ಇನ್ನು ಜಾತಿ ಗಣತಿ ಬಹಿರಂಗ ಮಾಡಬೇಕು ಆ ವರದಿಯನ್ನ ಅಂತ ಹೇಳಿ ಅಹಿಂದ ನಾಯಕರ ಒತ್ತಾಯ ಹೆಚ್ಚಾಗ್ತಾ ಇದೆ. ಹಿಂದುಳಿದ ವರ್ಗಗಳ ನಾಯಕರ ಸಭೆಯಲ್ಲಿ ಒತ್ತಾಯವನ್ನ ಮಾಡಲಾಗಿದೆ. ಪಕ್ಷದಲ್ಲಿ ಚರ್ಚಿಸಿ ತೀರ್ಮಾನವನ್ನ ಪ್ರಕಟಿಸುವಂತೆ ಆಗ್ರಹಿಸಲಾಗಿದೆ ಕೂಡ. ಸಣ್ಣ ಸಮುದಾಯದವರ ಬೇಡಿಕೆಗೆ ಅನುಗುಣವಾಗಿ ಅದನ್ನ ತೀರ್ಮಾನಿಸಿ ಅಂತಾನೂ ಕೂಡ ಸಿಎಂಗೆ ಶಾಸಕರುಗಳು ಸಚಿವರುಗಳು ಒತ್ತಾಯಿಸಿದ್ದಾರೆ. ಮನವಿ ಪತ್ರವನ್ನ ಕೂಡ ಅಹಿಂದ ನಾಯಕರುಗಳು ಸಿಎಂಗೆ ಕೊಟ್ಟಿದ್ದಾರೆ. ಮೊನ್ನೆ ತಾನೇ ಭೈರತಿ ಸುರೇಶ್ ಅವರು ಏಟ್ರಿಯಾ ಹೋಟೆಲ್ನಲ್ಲಿ ಹಿಂದುಳಿದ ವರ್ಗಗಳಿಗೆ ಸಂಬಂಧಪಟ್ಟ ಹಾಗಿದ್ದ ಕೆಲ ನಾಯಕರುಗಳ ಜೊತೆ ಹೋಗಿ ಅವರೆಲ್ಲ ಮಾತುಕತೆ ಮಾಡಿದ್ರು. ನಾವು ನಮ್ಮ ಸಮುದಾಯಕ್ಕೆ ಬಹಳ ಒತ್ತು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒತ್ತಾಯ ಮಾಡ್ತಿದ್ದೀವಿ ಅಂತೆಲ್ಲ ಹೇಳ್ಕೊಂಡು ಅವರು ಅನಂತರದಲ್ಲಿ ಹೇಳಿದ್ದರು. ಸೊ ಈಗ ಒಂದು ಹೆಜ್ಜೆ ಮುಂದೋಗಿ ಮುಖ್ಯಮಂತ್ರಿಗಳ ಬಳಿಯೂ ಕೂಡ ಇದನ್ನ ಸಂಬಂಧಪಟ್ಟ ಹಾಗೆ ರಿಕ್ವೆಸ್ಟ್ ಅನ್ನ ಮಾಡಲಾಗಿದೆ. ಸುನಿಲ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಸುನಿಲ್, ಈ ತರದ ಒತ್ತಾಯ ಬಹಳ ಸಂದರ್ಭದಿಂದನೂ ಕೇಳಿ ಬರ್ತಾ ಇದೆ. ಜಾತಿ ಗಣತಿ ವರದಿಯನ್ನ ಬಿಡುಗಡೆ ಮಾಡಬೇಕು, ಅದನ್ನೇನು ಖಜಾನಲ್ಲಿ ಇಟ್ಕೊಂಡು ಅದನ್ನ ಏನ್ ಮಾಡ್ತೀರಿ, ಅಥವಾ ಒಂದು ಪೆಟ್ಟಿಗೆಯಲ್ಲಿ ಇಟ್ಕೊಂಡು ಅದನ್ನ ಏನ್ ಮಾಡ್ತೀರಾ? ಸರ್ಕಾರ ದುಡ್ಡು ಅಂತಾದ್ರೆ ಜನರ ದುಡ್ಡು ಖರ್ಚು ಮಾಡಿದ್ದೀರಾ, ವರದಿ ಮಾಡ್ಕೊಂಡಿದ್ದೀರಾ, ಅದನ್ನ ಹೊರಗೆ ತರೋಕೆ ಯಾಕೆ ನಿಮ್ಗೆ ಅಂದ್ರೆ ಮೀನಾಮೇಷ ಅನ್ನುವಂಥದ್ದು ಒಂದು ಪ್ರಶ್ನೆ. ಸೊ ಇದರ ಜೊತೆಗೆ ಈಗ ಒತ್ತಾಯ ಕೂಡ ಒಂದು ಹೆಜ್ಜೆ ಮುಂದೆ ಹೋದಂಗೆ ಕಂಡು ಬರ್ತಾ ಇದೆ. ಇದು ಕೇವಲ ಈ ಮೂಡಾ ಸ್ಕ್ಯಾಮು ಅಥವಾ ಈ ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರವನ್ನ ಮರೆಮಾಚುವ ನಿಟ್ಟಿನ ಪ್ರಯತ್ನದ ಭಾಗನ, ಅಥವಾ ಇದ್ರ ಬಗ್ಗೆ ಸರ್ಕಾರದಲ್ಲಿ ಏನಾದ್ರು ಗಂಭೀರ ಚಿಂತನೆಗಳು ಆಕ್ಟಿವಿಟೀಸ್ಗಳು ನಿಜಕ್ಕೂ ನಡೀತಾ ಇದೆಯಾ? ಏನ್ ಕತೆ ಸುನಿಲ್? ಮಲ್ತೇಶ್, ಪ್ರಮುಖವಾಗಿ ಜಾತಿ ಜನಗಣತಿ ಅನುಷ್ಠಾನದ ಒಂದು ಕೂಗು ಏನಿದೆ ಇದು ಈಗಿಂದಲ್ಲ, ಸಾಕಷ್ಟು ವರ್ಷಗಳಿಂದ ಬರ್ತಾ ಇರುವಂತು. ಆದರೆ ಈ ಒಂದು ವರ್ಷದಲ್ಲಿ ಈ ಒಂದು ಸಂದರ್ಭದಲ್ಲಿ ಆ ಒಂದು ವಿಚಾರ ಏನಿದೆ, ಅನುಷ್ಠಾನದ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ, ಸಂಚಲನವನ್ನು ಕೂಡ ಮೂಡಿಸ್ತಾ ಇದೆ. ಇದಕ್ಕೆ ಪೂರಕವಾಗುವಂತೆ ಇವತ್ತು ವಿಧಾನಸೌಧದಲ್ಲಿ ಮುಖ್ಯಮಂತ್ರಿಗಳ ಜೊತೆ ಹಿಂದುಳಿದ ವರ್ಗಗಳ ಶಾಸಕರಾಗ್ಬೋದು, ಸಚಿವರಾಗ್ಬೋದು, ಮುಖಂಡರ ಒಂದು ಸಭೆ ಕೂಡ ಕಳೆದ 1.5 ಗಂಟೆಯಿಂದ ಕೂಡ ನಡೀತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಒತ್ತಾಯ ಏನಂತಂದ್ರೆ, ಸಭೆಯಲ್ಲಿ ಒಂದಷ್ಟು ಸಾಧಕ ಬಾಧಕಗಳ ಚರ್ಚೆ ಕೂಡ ಆಗ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಈ ಒಂದು ಹಿಂದುಳಿದ ವರ್ಗಗಳ ಶಾಸಕರ ಮತ್ತು ಸಚಿವರ ಒಂದು ಒತ್ತಾಯ ಅಂತಂದ್ರೆ ಈ ಒಂದು ಅನುಷ್ಠಾನವನ್ನು ಆದಷ್ಟು ಬೇಗ ಮಾಡಬೇಕಾಗಿದೆ. ಮತ್ತೆ ಇದು ಸಣ್ಣ ಒಂದು ಸಮುದಾಯಗಳ ಒಂದು ಬೇಡಿಕೆ ಕೂಡ ಆಗಿದೆ. ಅದರಲ್ಲೂ ಪ್ರಮುಖವಾಗಿ ನಿಮ್ಮ ನಾಯಕರ ಜೊತೆ ಒಂದು ಚರ್ಚೆ ಮಾಡಿ ಆದಷ್ಟು ಬೇಗ ಈ ಒಂದು ಜನಗಣತಿನ ಒಂದು ಅನುಷ್ಠಾನಕ್ಕೆ ಅನುಷ್ಠಾನಕ್ಕೆ ತರಬೇಕು ಅಂತೇಳಿ ಒತ್ತಾಯ ಕೂಡ ದೊಡ್ಡ ಮಟ್ಟಿಗೆ ಕೇಳಿ ಬರ್ತಾ ಇರುವಂತು. ಈ ಒಂದು ಸಭೆಯಲ್ಲಿ ಸಚಿವರು ಕೂಡ ಭಾಗಿಯಾಗಿದ್ದಾರೆ, ಬಿಜೆಪಿಯಿಂದ ರವಿಕುಮಾರ್ ಅವರು ಕೂಡ ಭಾಗಿಯಾಗಿದ್ದಾರೆ. ಈ ಒಂದು ಸಭೆ ಸಾಕಷ್ಟು ಮಹತ್ವವನ್ನು ಕೂಡ ಪಡ್ಕೊಂಡಿದೆ. ಈಗ ಸಭೆ ಕೂಡ ನಡೀತಾ ಇತ್ತು, ಸಭೆಯಲ್ಲಿ ಒಂದಷ್ಟು ಸಾಧಕ ಬಾಧಕಗಳ ಚರ್ಚೆ ಆಗಿದೆ, ಒತ್ತಾಯವನ್ನು ಕೂಡ ಮುಖ್ಯಮಂತ್ರಿಗಳಿಗೆ ಮಾಡಿರುವಂತ, ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಮೆಮೊರಂಡಮ್ ಅನ್ನು ಕೂಡ ಈಗಷ್ಟೇ ಕೊಟ್ಟಿರುವಂತು. ಅದರಲ್ಲಿ ಪ್ರಮುಖವಾಗಿ ಆದಷ್ಟು ಬೇಗ ಒಂದು ಜನಗಣತಿಯನ್ನು ಒಂದು ಅನುಷ್ಠಾನಕ್ಕೆ ತರಬೇಕು ಅಂತೇಳಿ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಒಂದು ಬೆಳವಣಿಗೆ ಒಂದು ಕಡೆ ಆದ್ರೆ, ಈ ಒಂದು ವಿಚಾರ ಯಾಕೆ ಈಗ ಚರ್ಚೆಗೆ ಬಂದಿದೆ, ಈ ಒಂದು ವಿಚಾರ ಚರ್ಚೆಗೆ ಯಾವ ರೀತಿಯಾಗಿ ಡೈವರ್ಷನ್ ಪಡ್ಕೊಳ್ತಿದೆ ಅಂತೇಳಿ ಒಂದಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇರೋ ಮೂಢ ಹಗರಣವನ್ನ ಡೈವರ್ಟ್ ಮಾಡ್ಲಿಕ್ಕೆ ಒಂದು ಚರ್ಚೆಗಳು ಬಂದಿದೆ ಅಂತೇಳಿ ಬಿಜೆಪಿ ಜೆಡಿಎಸ್ ಆರೋಪ ಕೂಡ ಮಾಡ್ತಾ ಇದೆ. ಇದು ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಕಾದ್ ನೋಡಬೇಕಾಗಿದೆ. ಮಲ್ತೇಶ್, ಥ್ಯಾಂಕ್ ಯು ಸುನಿಲ್.